ಸಭಾಧ್ಯಕ್ಷರೇ ಈಗ ಒಂದು ಈ ದೇಶದಲ್ಲಿ 2014 ಆದ ಮೇಲೆ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಇವರು ಪಾಕಿಸ್ತಾನದವರು, ಇವರು ಇನ್ನೊಂದು ಮತ್ತೊಂದು ಅಂತ ಹೇಳಿ. ಸಂವಿಧಾನ ಭಾಗ 2(5) ಸಂವಿಧಾನದ ಪ್ರಾರಂಭದಲ್ಲಿ ನಾಗರಿಕತ್ವ ಬಹಳ ಸ್ಪಷ್ಟವಾಗಿದೆ. ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಹುಟ್ಟಿರುವ ಅಥವಾ ತನ್ನ ತಾಯಿಯಾಗಲಿ ತಂದೆ ಆಗಲಿ ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಹುಟ್ಟಿದ ಅಥವಾ ಸಂವಿಧಾನದ ಪ್ರಾರಂಭಕ್ಕೆ ನಿಕಟ ಪೂರ್ವದಲ್ಲಿ 5 ವರ್ಷಗಳಿಗೆ ಕಡಿಮೆ ಇಲ್ಲದಷ್ಟು ಕಾಲದಿಂದ ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ನಿವಾಸಿಯಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯು ಭಾರತದ ನಾಗರಿಕನಾಗಿರ್ತಕ್ಕಂಥದ್ದು. ಇವರು ಹುಟ್ಟಿಲ್ಲಿ ಬೆಳೆದಿರ್ತಕ್ಕಂಥವ್ರಿಗೆ ನೀವು ಪಾಕಿಸ್ತಾನ ಅಂದರೆ ಪ್ರಧಾನಮಂತ್ರಿಗಳು ನಿಜ. ಪ್ರಧಾನಮಂತ್ರಿಗಳು 2017ನೇ ಇಸ್ವಿನಲ್ಲಿ 2015ನೇ ಇಸ್ವಿನಲ್ಲಿ ಸಿಯೋಲ್ಗೆ ಹೋಗ್ಬಿಟ್ಟು ಭಾರತ ದೇಶದಲ್ಲಿ ಹುಟ್ಟಿರೋದೇ ಮಹಾಪಾಪ ಅಂತ ಹೇಳಿ ಹರಿಪ್ರಸಾದ್ ಮೊನ್ನೆ ಸಭಾನಾಯಕರು ನಾವಲ್ಲಿ ಬಿಟ್ಬಿಟ್ಟಿದೀವಿ. ಮತ್ತೆ ಇದನ್ನ ಚರ್ಚೆ ಮಾಡೋದಷ್ಟು ಸಮಂಜಸ ಅಂತ ನನ್ಗೆ ಅದೇನಾಗುತ್ತೆ, ಇವ್ರು ಪ್ರವೋಕ್ ಆಗ್ತಾರೆ, ಇಲ್ಲಿಂದ ಆಗುತ್ತೆ, ನಾವು ಸದನ ನಡ್ಸಕ್ ಆಗೋದಿಲ್ಲ. ದಯವಿಟ್ಟು ಹರಿಪ್ರಸಾದ್ ಅವರೇ, ನೀವು ಹಳೆಯದನ್ನೆಲ್ಲದನ್ನು ಬಿಟ್ಟು ಈಗಾಗಿರೋ ನೀವು 17-18 ಪ್ರಧಾನಮಂತ್ರಿಗಳು ಆ ವಿಚಾರ ದಯಮಾಡಿ ರಾಜ್ಯಕ್ಕೆ ಚರ್ಚೆ ಮಾಡಿ. ಏನಿದೆ ನಾನು ಹೇಳ್ತಾ ಇದ್ದೀನಿ, ಇದು ಪೀಠದಿಂದ ಹೇಳ್ತಾ ಇದ್ದೀನಿ. ನಿಮ್ಗೆ ಈಗ ಆ ವಿಚಾರಗಳು ಮಾತನಾಡಲಿಕ್ಕೆ ಅವಕಾಶಗಳಿಲ್ಲ. ಏನಿದು ಮತ್ತೆ ವಾಪಸ್ ನೀವು ಅಲ್ಲಿ ಹೋಗಿದ್ರು, ಇಲ್ಲಿ ಹೋಗಿದ್ರು, ಪ್ರಧಾನಮಂತ್ರಿ ಹೋಗಿದ್ರು, ರಾಜೀವ್ ಗಾಂಧಿ ಹೋಗಿದ್ರು, ಅವಶ್ಯಕತೆ ಈಗಿಲ್ಲ. ಈ ಸದನ ನಡಿಬೇಕು. ಅದಕ್ಕೋಸ್ಕರ ಒಂದು ವ್ಯವಸ್ಥೆ ಒಳಗಡೆ ಕರ್ತವ್ಯದಿಂದ ತೆಗೆದುಹಾಕಿದ್ದೇನೆ. ಸಭಾನಾಯಕರೇ, ಕರ್ತವ್ಯದಿಂದ ತೆಗೆದುಹಾಕಿದ್ದೇನೆ. ಕರ್ತವ್ಯದಿಂದ ಅದಿಲ್ಲ, ಅದು ಚರ್ಚೆಗೆ ಅವಕಾಶ ಇಲ್ಲ. ಕರ್ತವ್ಯದಿಂದ ತೆಗೆದ ಮೇಲೆ ಚರ್ಚೆಗೆ ಅವಕಾಶ ಇಲ್ಲ. ಚರ್ಚೆಗಳಿಗೆ ಅವಕಾಶ ಇಲ್ಲ. ಚರ್ಚೆಗಳಿಗೆ ಅವಕಾಶ ಇಲ್ಲ. ಚರ್ಚೆಗಳಿಗೆ ಅವಕಾಶ ಇಲ್ಲ. ಇಲ್ಲ, ಯಾವುದನ್ನು ಕರ್ತಕ್ಕೆ ಹೋಗ್ಬೇಡಿ. ಯಾವುದು ಕರ್ತಕ್ಕೆ ಹೋಗ್ಬೇಡಿ. ನಾನು ವಿಚಾರಗಳನ್ನ ಕರ್ತಕ್ಕೆ ಯಾರು ತಗೊಳ್ಬೇಡಿ. ಬರೀ ಏನು ಮಾತಾಡಿ. ಆ ಜವಾಬ್ದಾರಿ ನಿಮ್ಮ ಹತ್ರ ನಾವು ಕಲಿಬೇಕು. ಇವರಿಂದಲೇ ಜವಾಬ್ದಾರಿ ಕಲಿಬೇಕು. ಅದು ಈ ದೇಶದ ಪ್ರಧಾನಮಂತ್ರಿ ಜಾಫ್ರಿ ಎಫ್ಸ್ಟೈನ್ ಸರಣಿ ಹಂತಕ, ಸರಣಿ ಅತ್ಯಾಚಾರಿ, ಅವನು ಹೇಳಿದ್ದಾನೆ. ಅದು ಮಾತಾಡೋಣೇನು? ದೇಶದ ಬಗ್ಗೆ ಮಾತಾಡೋಣ. ಈ ರೀತಿ ಸರಣಿ ಅತ್ಯಾಚಾರಿ, ಮಕ್ಕಳ ಅತ್ಯಾಚಾರಿ, ಇಸ್ರೇಲ್ ಡ್ಯಾನ್ಸ್ ಮಾಡಿ ಯಾರು ಸ್ವಾಮಿ ಅವರು? ಇಸ್ರೇಲ್ ಡ್ಯಾನ್ಸ್ ಮಾಡಿದವರು ಯಾರು? ಜಾಫ್ರಿ ಎಫ್ಸ್ಟೈನ್ ನಡೆಸಿದ್ದಾರೆ. ನಮ್ಮ ಇಡೀ ದೇಶ ಮಾಡಿದ್ದಾರೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಅಧ್ಯಕ್ಷರೇ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.